ನಮಸ್ಕಾರ ಸ್ನೇಹಿತರೆ. ನ್ಯಾಷನಲ್ ಹೈವೇ NH66 ಸಾಧಾರಣವಾಗಿ ಕಾಸರಗೋಡುವರೆಗೆ, ಚೆಂಗಳದವರೆಗೆ, ಮುಖ್ಯವಾಗಿ ಆದಷ್ಟು ಒಂದು 70-80% ಆಗಿದೆ ಕಾಸರಗೋಡುವರೆಗೆ. ಆದರೆ ಅಲ್ಲಲ್ಲಿ ಲೋಪದೋಷಗಳು, ಕೊರತೆಗಳು, ತೊಂದರೆಗಳು, ಕಳಪೆಗಳು ಎಲ್ಲವೂ ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಮಂಜೇಶ್ವರದಿಂದ ಸ್ವಲ್ಪ ದೂರದ ಉಪ್ಪಳ ಗೇಟ್ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸಾಧಾರಣವಾಗಿ ಈಗ ಆಕ್ಸಿಡೆಂಟ್ ಝೋನಲ್ಲಿ ಇಡೀ ಕಾಸರಗೋಡಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಂತಿದೆ. ಅನೇಕರು ಅದು ಡಾಮರಿನ ಸಮಸ್ಯೆ, ULCC ಕಂಪನಿಯ ಸಮಸ್ಯೆ, ಅವರು ಕೆಲಸ ಮಾಡಿದವರ ಸಮಸ್ಯೆ, ಅದರಲ್ಲಿ ಕಳಪೆ ಮಾಡಿದ್ರು, ಡಾಮರ್ ಹಾಕಲಿಲ್ಲ, ಪ್ಲಾಸ್ಟಿಕ್ ಹಾಕಿದ್ರು, ರಬ್ಬರ್ ಹಾಕಿದ್ರು, ಜಾರ್ತದೆ, ಬೇರೆ ಬೇರೆ ರೀತಿಯ ಕಂಪ್ಲೇಂಟ್ಗಳು ಬಂತು. ಯಾವುದನ್ನು ಕೇರ್ ಮಾಡಲಿಲ್ಲ ಅವರು. ಆದರೆ ಇತ್ತೀಚೆಗೆ ಸಾಧಾರಣವಾಗಿ ಒಂದು ದಿವಸದಲ್ಲಿ 2 ಆಕ್ಸಿಡೆಂಟ್ ಆಗುವ ತನಕ ಬಂದಿದೆ. ಅದೇ ಒಂದು ಏರಿಯಾ ಉಪ್ಪಳ ಗೇಟ್. ಬಹುಶಃ ಒಂದು ಸಾಧಾರಣವಾಗಿ 5ಕ್ಕಿಂತ ಹೆಚ್ಚು ಪ್ರಾಣ ಹೋಗಿರುವ ಸಂದರ್ಭ ಉಂಟಲ್ಲಿ, ಜನರು ಹೇಳುವ ಪ್ರಕಾರ. ನೋಡಿರಿ, ಸಾಧಾರಣವಾಗಿ ಸರ್ವಿಸ್ ರೋಡ್ಗಳು ಇದೇ ರೀತಿ. ಅಂದರೆ ಸರ್ವಿಸ್ ರೋಡ್ಗಳಲ್ಲಿ ಆಚೆಯಿಂದ 2 ರೋಡು ಇರುತ್ತದೆ. ಒಂದು ಆಚೆಯಿಂದ ಬರೋದು, ಈಚೆಯಿಂದ ಬರೋದು. ಅದು ಆಚೆಯಿಂದ ಬರೋದು, ಈಚೆಯಿಂದ ಬರೋದು, 2 ಆ ಸೈಡ್ ಈ ಸೈಡ್ ರಾಂಗ್ ಸೈಡ್ ಆಗ್ತದೆ. ಆದರೂ ಏನು ಮಾಡುವಂಥ ಇದಿಲ್ಲ. ಅದಕ್ಕೋಸ್ಕರ ಆಚೆಯಿಂದ ಈಚೆಯಿಂದ ಬರುವಂಥ ಅವಕಾಶಗಳಿರ್ತದೆ, 2 ರೋಡ್ ಆಗಿರೋದ್ರಿಂದ. ಇದು ಹಾಗಲ್ಲ. ಇದು ಜನರು ಹೇಳುವ ಪ್ರಕಾರ ನಾವೊಂದು ಅರ್ಧ ಕಿಲೋಮೀಟರ್ ದೂರ ಬ್ರೇಕ್ ಹಾಕಿದರೆ 1 ಕಿಲೋಮೀಟರ್ ದೂರ ಹೋಗಿ ನಿಲ್ತದೆ, ಜಾರಿಕೊಂಡು ಹೋಗ್ತದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳುವಂಥ ವಿಷಯವನ್ನು ನಾವು ನೋಡಿದ್ದೇವೆ. ಅಂದರೆ ಪ್ರತ್ಯಕ್ಷದರ್ಶಿಗಳಂದರೆ ಅದು ಅವರು ಎಕ್ಸ್ಪೀರಿಯನ್ಸ್ ಮಾಡಿರುವಂಥವರೇ ಹೇಳೋದು, ಸುಮ್ಮನೆ ಬಡಾಯಿ ಕುಚ್ಚುವವರಲ್ಲ. ಆದ ಕಾರಣ ಅದೆಲ್ಲಿ ಆಗದಂಥ ಒಂದು ಸಮಸ್ಯೆ ಉಪ್ಪಳ ಗೇಟ್ ಹತ್ರ ಆಗಿದೆ. ಅಂದರೆ ಅದಕ್ಕೆ ಕಾರ್ಮಿಕರಾಗಿರ್ಬೋದು, ಕಂಪನಿ ಆಗಿರ್ಬೋದು, ಕಾರಣಗಳಿರ್ಬೋದು. ಆದರೆ ಒಂದು ತಿಳ್ಕೋಬೇಕು, ಸರ್ವಿಸ್ ರೋಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಟರ್ನ್ಗಳಿರುವಾಗ ಗೋಡೆ ಅಡ್ಡ ಬರ್ತದೆ. ನಾವು ರೈಟ್ ಸೈಡ್ ಹೋಗುವಂಥವರು, ಈಚೆಯಿಂದ ರೈಟ್ ಸೈಡ್ ಹೋಗುವಂಥವರು, ಆಚೆಯಿಂದ ಎದುರಿಂದ ಬರೋರು ಕಾಣುವುದೇ ಇಲ್ಲ. ಯಾರಿಲ್ಲ ಅಂತ ಹೇಳಿ 100 ಕಿಲೋಮೀಟ್ರಲ್ಲಿ ಹೋದರೆ ಅಲ್ಲಿ ಯಾರಾದರೂ ಮೆಲ್ಲ 20 ಕಿಲೋಮೀಟ್ರಲ್ಲಿ ಬರ್ತಾಯಿದ್ರೆ ಮುಖ್ಯವಾಗಿ ಅವರು ಮೆಲ್ಲ ಬರ್ತಾಯಿದ್ರು, ಆದರೂ ಅವರು ಸಾಯ್ಬೋದು. ಅದಕ್ಕೋಸ್ಕರ ಆದಷ್ಟು ಸರ್ವಿಸ್ ರೋಡ್ನಲ್ಲಿ ಹೋಗುವಂಥವರು ಆದಷ್ಟು ಮೆಲ್ಲನೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಸ್ಪೀಡ್ ಹೋಗಬಾರ್ದು. ಆದಷ್ಟು 50 ಕಿಲೋಮೀಟ್ರ್ನ ಒಳಗಡೆ, 60 ಕಿಲೋಮೀಟ್ರ್ನ ಒಳಗಡೆ ಹೋದರೆ ಸಾಕು. 80 ಕಿಲೋಮೀಟ್ರ್ ಹೊರಗೆ ಹೋದರೆ ಎದುರಿನಿಂದ ಅಮಾಯಕರು ಸಾಯ್ಬೋದು. ಯಾರಾದರೂ ಅಡ್ಡ ದಾಟ್ತಾ ಇರ್ಬೋದು, ಅಥವಾ ಯಾರಾದರೂ ಅಲ್ಲಿ ನಿಂತಿರ್ಬೋದು, ಅಥವಾ ಮೆಲ್ಲ ಯಾರಾದರೂ ಬರ್ತಿರ್ಬೋದು ಗಾಡಿಯಲ್ಲಿ, ಬೈಕಲ್ಲಿ. ಮೊನ್ನೆ ಅಲ್ಲಿ ಪೊಸಟಲ್ಲಿ ಆಗಿದ್ದ ಅದೇ ರೀತಿ. ಪ್ರತ್ಯಕ್ಷದರ್ಶಿಗಳೇ 2 ರೀತಿಯಲ್ಲಿ ಇರ್ತಾರೆ. ಕೆಲವರು ಇರ್ತಾರೆ ಅವರು ಕಾರ್ನವರು ಸ್ಪೀಡ್ ಹೋದ್ರಂತ, ಕೆಲವರು ಇರ್ತಾರೆ ಬಸ್ಸಿನವನು ಸ್ಪೀಡ್ ಹೋದಂತ, ಕಾರ್ನವನು ಮೆಲ್ಲ ಹೋದಂತ. ಪ್ರತ್ಯಕ್ಷದರ್ಶಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ, ಒಬ್ಬ ಅವನಿಗೆ ಸಪೋರ್ಟ್, ಒಬ್ಬ ಇವನಿಗೆ ಸಪೋರ್ಟ್, ಇನ್ನೊಬ್ಬ ಕಂಪನಿಯವರಿಗೆ ಸಪೋರ್ಟ್, ಇನ್ನೊಬ್ಬ ರೋಡ್ ಕಾರ್ಮಿಕರಿಗೆ ಸಪೋರ್ಟ್, ಇನ್ನೊಬ್ಬ ಯಾರಿಗೆ ಸಪೋರ್ಟ್ ಇಲ್ಲ, ಈ ರೀತಿಯವರು ಇರ್ತಾರೆ. ಅದಕ್ಕೋಸ್ಕರ ನಾವು ಯಾರಿಗೂ ಸಪೋರ್ಟ್ ಮಾಡೋದು ಬೇಡ. ನಾವು ಸಮಸ್ಯೆಗಳೇನಿದೆ ಅದನ್ನು ನೋಡಬೇಕು. ಕಂಪನಿಯವರು ಕೂಡ ಹಾಗೆ ಅದನ್ನು ಆದಷ್ಟು ಅದಕ್ಕೆ ಯಾವ ಕಾರಣ, ತಾವು ಹಾಕಿದಂಥ ಡಾಮರ್ ಕಾರಣವ, ಡಾಮರ್ನಲ್ಲಿ ಏನಾದರೂ ತೊಂದರೆ ಉಂಟಾ, ಅಥವಾ ಅದು ಮಾಡಿದ್ದು ಸರಿಯಾಗಲಿಲ್ವ, ಅಥವಾ ಅಲ್ಲಿ ನೀರು ನಿಲ್ತದೆ ಹಾಗೇ ಜಾರ್ತಾ ಉಂಟಾ, ಇಲ್ಲದಿದ್ದರೆ ಇದು ಹೆಚ್ಚಾಗಿ ಒಂದು ಕಪ್ಪು ಚುಕ್ಕೆ ಬರೋದು ಕಂಪನಿಗೆ. ಅವರು ಮಾಡಿರುವಂಥ ಆ ರೋಡು ಸರಿ ಇಲ್ಲ, ಅದು ಹಾಗೆ ಆಗಿದೆ, ಕಳಪೆ ಆಗಿದೆ, ಹಾಗೆ ಆಗಿದೆ, ಹೀಗೆ ಆಗಿದೆ. ಜನ ಎಲ್ಲ ತೆಗೊಳ್ಳೋದು ಅವರನ್ನು, ಮತ್ತು ಅವರಿಗೆ ಇನ್ನೊಂದು ಕಡೆ ಅಂತ ರೋಡ್ ಮಾಡಲಿಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ. ಕಪ್ಪು ಚುಕ್ಕೆ ಯಾವತ್ತೂ ಆಗಬಾರ್ದು ಕಂಪನಿಗೆ. ಅದಕ್ಕೋಸ್ಕರ ಅದನ್ನು ಆದಷ್ಟು ಬೇಗ ಸರಿ ಮಾಡಿಕೊಡಿ. ಯಾವುದೇ ಸಮಸ್ಯೆ ಆಗಿರ್ಬೋದು, ಅದನ್ನು ಯಾವುದು ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತುಂಟು. ಅಂದರೆ ನೀವು ಕೆಲಸ ಮಾಡಿಸುವವರು ಅದನ್ನು
ನೋಡಿರ್ತೀರ. ಅದಕ್ಕೋಸ್ಕರ ಆದಷ್ಟು ಅದನ್ನು ಸರಿ ಮಾಡಿಕೊಡಿ. ಅಲ್ಲಿ ಆದಂಥ ಘಟನೆ ಇನ್ನು ಮರುಕಳಿಸಬಾರ್ದದ್ದು ಘಟನೆ. ವಾರದಲ್ಲಿ ಒಂದು 5-6 ಆಕ್ಸಿಡೆಂಟ್ ಆದರೆ ಅದು ಇಡೀ ಭಾರತದಲ್ಲೇ ನಂಬರ್ 1 ಸ್ಥಾನಕ್ಕೆ ಏರುವಂಥ ಸಾಧ್ಯತೆ ಉಂಟು. ಭಾರತದಲ್ಲೇ ಬಿಡಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ 1 ಆಗ್ಬೋದು. ಹಾಗೆ ಆಗಬಾರ್ದಲ್ಲ. ಹಾಗೆ ಆಗಲಿಕ್ಕೆ ನೀವು ಕಂಪನಿಯವರು ಕಾರಣ ಆಗಬಾರ್ದು. ಅದಕ್ಕೋಸ್ಕರ ಆದಷ್ಟು ಅದನ್ನು ಯಾವ ರೀತಿಯಲ್ಲಿ ಅದು ಹಾಗೆ ಅದಕ್ಕೆ ಸಮಸ್ಯೆಯನ್ನು ಪರಿಹರಿಸಿ ಇನ್ನು ಮುಂದೆ ಅಲ್ಲಿ ಇಂದಿನ ದಿವಸದಲ್ಲಿ ನಡೆದಂಥ ಆಕ್ಸಿಡೆಂಟ್ ಆಗಿರ್ಬೋದು ಯಾವುದು ನಡಿಬಾರ್ದು. ಅದು ಫಿನಿಶ್ ಕಂಪ್ಲೀಟ್ ಆಗುವ ರೋಡ್ ಕಂಪ್ಲೀಟ್ ಆದಮೇಲೆ ಅದು ಕಂಪ್ಲೀಟ್ ಆಕ್ಸಿಡೆಂಟ್ ನಿಲ್ಲಬೇಕು. ಆ ರೀತಿ ನೀವು ಮಾಡಿಕೊಡ್ಬೇಕಂತ ಜನರು ಕೇಳಿಕೊಳ್ತಾ ಇದ್ದಾರೆ. ಮತ್ತು ಹೋಗುವವರಾಗೆ ಆದಷ್ಟು ಮೆಲ್ಲ ಹೋಗಿ ಸೇಫಾಗಿ ಡ್ರೈವ್ ಮಾಡಿ. ಏನಿಲ್ಲ ಸರ್ವಿಸ್ ರೋಡಲ್ಲಿ ಏನಿಲ್ಲ ಅಂತ 100ರಲ್ಲಿ ಬರುವುದಲ್ಲ, ಅಥವಾ ಮೈನ್ ರೋಡಲ್ಲಿ ಕೂಡ ಏನಿಲ್ಲ ಅಂತ 100ರಲ್ಲಿ ಹೋಗುವುದಲ್ಲ. ಟೈರ್ನ ಸಮಸ್ಯೆ ಎಂದು ಟೈರು ಪಲ್ಟಿ ಆಗ್ಬೋದು, ಗಾಡಿ ಪಲ್ಟಿ ಆಗ್ಬೋದು. ಅಥವಾ ಏನಾದರೂ ಒಂದು ಪ್ರಾಣಿ ಹಾವು ಹೀವು ಎಲ್ಲ ಬಂದರೆ ಬ್ರೇಕ್ ಹಾಕಿದರೆ ಗಾಡಿ ಪಲ್ಟಿ ಆಗ್ಬೋದು. ಯಾರಿಲ್ಲದಿದ್ದರೂ ಗಾಡಿ ಪಲ್ಟಿಯಾಗಿ ನಾವು ಜೀವ ಪ್ರಾಣ ಕಳ್ಕೊಳ್ಬೋದು. ಅದಕ್ಕೋಸ್ಕರ ಆದಷ್ಟು ಮೆಲ್ಲ ಹೋಗಿ. CC ಕ್ಯಾಮರಾಗಳು ಅಲ್ಲಲ್ಲಿ ಅಳವಡಿಸಲಾಗಿದೆ ಸ್ಪೀಡ್ ಹೋಗುವುದಕ್ಕೆ, ಸ್ಪೀಡ್ ಹೋಗಬಾರ್ದು ಅಂತ. ಸ್ಪೀಡ್ ಹೈವೇಯಲ್ಲೇ ಸ್ಪೀಡ್ ಕ್ಯಾಮರಾ ಇದೆ. ಅದಕ್ಕೋಸ್ಕರ ಆದಷ್ಟು ಸ್ಪೀಡ್ ಹೈವೇಯಲ್ಲಿ ಮೆಲ್ಲ ಹೋಗಿ ಸೇಫ್ ಆಗಿರಿ. ಧನ್ಯವಾದಗಳು.